ರೋಡ್ ನೋಡು ಏನ್ ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಎರಡೂ ಕಡೆಗೂ ಹಳ್ಳ, ಮಧ್ಯದಲ್ಲಿ ಒಂದ್ ಸ್ವಲ್ಪ ದಿಬ್ಬ ಮಾಡ್ಬಿಟ್ಟು ರೋಡ್ ಮಾಡಿರೋದು. ಟೆಂಪರೇಚರ್ ಮಾತ್ರ 29 ಡಿಗ್ರಿ ಇರೋದು. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು, ಟೆಂಪರೇಚರ್ 29 ಡಿಗ್ರಿ ಇದ್ರೂ ಹ್ಯುಮಿಡಿಟಿ ಲೆವೆಲ್ ಮಾತ್ರ ಅತಿಯಾಗಿದೆ. ಅಷ್ಟರಲ್ಲೇ ನಾನು ಪೂರ್ತಿ ಹೋಗಿದ್ದೀನಿ. ಸರ್ ನಾವಿರೋದು ಗೋವಾದಲ್ಲಿ, ಕೋಸ್ಟಲ್ ಏರಿಯಾ, ಬೆಂಗಳೂರಲ್ಲ. ಇಷ್ಟು ಬೆವರಿಲ್ಲ ಅಂದ್ರೆ ಹೇಗೆ? ಫಸ್ಟ್ ಬಂದ ಕೂಡಲೇ ಗಾಡಿ ಆನ್ ಮಾಡ್ಬಿಟ್ಟು AC ಆನ್ ಮಾಡ್ಕೊಂಡೆ. ನನಗೆ ಸೆಕೆ ತಡೆಯೋಕ್ಕಾಗಲ್ಲ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಇಲ್ಲಿಂದ 33 ಕಿಲೋಮೀಟ್ರು, 55 ನಿಮಿಷ ಅಂತ ಗೂಗಲ್ ಆಂಟಿ ತೋರಿಸ್ತಾ ಇದೆ. ಗೂಗಲನ್ನೇ ಮತ್ತೆ ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ಕೊಂಡು ಹೋಗೋದು. ನಾವ್ ಈ ಸಲ ಟ್ರಾವೆಲ್ ಮಾಡ್ತಾ ಇರೋದು 3 ಜನ. ನಾನು, ನಮ್ಮ ಮೇಡಮ್ ಅವರು, ಆಮೇಲೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಎದುರುಗಡೆಗೆ ಈಗ ನೆನಪಾಯ್ತು ಮೂವಿ. ಆಲ್ 50 ಸ್ಪೀಡಲ್ಲಿ ಹೋಗ್ತಾ ಇದ್ದೆ. ಅಂಥದ್ರಲ್ಲಿ ಆ ವಿಂಡ್ ಬ್ಲಾಸ್ಟ್ ಅನ್ನು ತಡ್ಕೊಂಡು ನೊಣ ಅಲ್ಲೇ ಇದೆ. ಹೋಗ್ತಾ ಇದ್ದಾಗ ದಾರಿ ಮಧ್ಯದಲ್ಲಿ ಒಂದು ವಾಟರ್ ಫಾಲ್ಸ್ ಸಿಕ್ಕಿದೆ. ಫಸ್ಟ್ ನೋಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ. ಫಸ್ಟ್ ವಾಟರ್ ಫಾಲ್ ನೋಡೋಣ. ಅಲ್ಲೇ ನಮ್ಮ ನೆಕ್ಸಾನನ್ನ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ರೋಡ್ ಸೈಡಲ್ಲೇ ಈ ವಾಟರ್ ಫಾಲ್. ಇಲ್ಲಿಂದಾನೆ ಫಾಲ್ಸ್ ಕೆಳಗಡೆ ಹೋಗೋದಕ್ಕೆ ಒಂದು ದಾರಿ ಇದೆ ಸಣ್ಣದಾಗಿ, ಅಲ್ಲಿ ಹೋಗೋಣಂತೆ. ಅಯ್ಯೋ ನಮ್ಮ ಜನ ಕರ್ಮ ಕಾಂಡ, ಎಲ್ಲೋದ್ರೂ ಇದನ್ನ ಮಾತ್ರ ಬಿಡಲ್ಲ. ನೀವು ಮಾತ್ರ ಬಂದವರು ಪ್ರಕೃತಿ ಹಾಗೆ ಇಡಿ, ಎಲ್ಲೂ ಲಿಟರ್ ಮಾಡಕ್ ಹೋಗ್ಬೇಡಿ. ಏನಿದು ಸ್ಟಾಪ್ ಹಾಕ್ತಿದ್ದಾರೆ.
ಓ ನೇತ್ರಾವಳಿ ಇದಕ್ಕೆ ಎಂಟ್ರಿ ಇರಬೇಕು ಮೋಸ್ಟ್ಲಿ. ಚೆಕಿಂಗ್. ನೋಡೋಣ. एंट्री करना है क्या? ओके अंबे घाट चेक पोस्ट. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಹಾಂ ನಾವೀಗ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆಗೆ ಎಂಟರ್ ಆಗ್ತಾ ಇದ್ದೀವಿ. ಈಗ ಒಂದು ವಾಟರ್ ಫಾಲ್ಸನ್ನು ನೋಡ್ಕೊಂಬಂದ್ವಲ್ಲ, ಅಲ್ಲಿಂದ ಒಂದು 2 ಕಿಲೋಮೀಟರ್ ಹತ್ರ ಮೇಲೆ ಹತ್ತು ಬಂದಿರುತ್ತೆ ಘಾಟನ. ಹತ್ತು ಬಂದ ತಕ್ಷಣ ಈ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಏನು ಎಂಟ್ರಿ ಏನಿಲ್ಲ, ಮುಂದಕ್ಕೆ ಹೋದ್ರಾಯ್ತು. ಇಲ್ಲಿಂದ ಮುಂದಕ್ಕೆ ಇನ್ನು ಯಾವುದದು ನೇತ್ರಾವಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಲೂ ಬರುತ್ತೆ. ಇದು ಅಂಬೇಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆಮೇಲೆ ಅಲ್ಲಿ ನೇತ್ರಾವಳಿ ಒಳಗಡೆ ಹೋದ್ಮೇಲೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ನೋಡಿ ರೋಡ್ ಏನು ಸೂಪರ್ ಆಗಿದೆ ಅಲ್ಲ. ಕಾಡಿನ ಮಧ್ಯದಲ್ಲಿ ಹಾವಿನ ಥರ ರೋಡ್ಗಳು, ಅದರಲ್ಲಿ ಆಲ್ಮೋಸ್ಟ್ ಬಿಸಿಲೇ ಬೀಳ್ತಾ ಇಲ್ಲ ರೋಡಿನ ಆ ಥರ ನೆರಳಿದೆ. ಆರಾಮಾಗಿ ಹೋಗ್ತಾ ಇದ್ದೀವಿ. ಈ ನಾರ್ತ್ ಗೋವಾಗೆಲ್ಲ ಹೋಗ್ಬಿಟ್ಟು ಪಾರ್ಟಿ ಅಂತ ಎಲ್ಲ ಏನದು ಮಾಡೋದು? ಆ ಪಾರ್ಟಿನೂ ಬೆಂಗಳೂರಲ್ಲಾದ್ರೂ ಕೋರಮಂಗಲ, ಇಂದಿರಾನಗರ ಅಲ್ಲಿ ಎಲ್ಲದನ್ನೂ ಮಾಡ್ಕೋಬಹುದು. ಆದರೆ ಈ ಥರ ನೇಚರ್ ಎಂಜಾಯ್ ಮಾಡೋವಂಥ ಇದು ಇಂಥಲ್ಲೇ ಸಿಗೋದು. ಇಲ್ಲಿಗೆ ಬರಬೇಕು. ಇಲ್ಲಿ ಬನ್ನಿ, ಒರಿಜಿನಲ್ ಗೋವಾನ ನೋಡಿ. ಇದು ಓಜಿ, ಆ್ಯಕ್ಚುಯಲ್ ಓಜಿ ಇದು. ಇಲ್ಲೇ ಇವಾಗ ಸಂಗುವೆಮ್ ಅನ್ನುವಂಥ ಊರು ಬಂತು, ಹಳ್ಳಿ. ಸೊ ಅಲ್ಲಿ ಒಂದು ಮಹಾಲಕ್ಷ್ಮಿ ಕ್ಯಾಂಟೀನ್ ಅಂತ ಇತ್ತು. ಹೋಗ್ಬಿಟ್ಟು ಒಂದು ವೆಜ್ ಥಾಲಿ 2 ತೊಗೊಂಡ್ಬಿಟ್ಟು ತಿನ್ಕೊಂಬಂದ್ವಿ. ಸೇಮ್ ನಿನ್ನೆ ಟೈಪೇನೆ, ಸೋಲ್ ಕಡಿ, ಒಂದು ದಾಲು, ಆಮೇಲೆ ಒಂದು ಮಜ್ಜಿಗೆ ಹುಳಿ, ಕೊನೆಗೆ ಅನ್ನ ಅಷ್ಟೇ ಇದ್ದಿದ್ದು. ಚಪಾತಿ ಇರಲಿಲ್ಲ. 2 ಥರ ಪಲ್ಯ ಇತ್ತು, ಒಂದು ಸೊಪ್ಪಿನ ಪಲ್ಯ ಮತ್ತು ಬೀನ್ಸ್ ಪಲ್ಯ. ತುಂಬ ಚೆನ್ನಾಗಿತ್ತು. 100 ರೂಪಿ ಊಟಕ್ಕೆ ಆರಾಮಾಗಿ ಕೊಡ್ಬೋದು ಅನ್ನಿಸ್ತು. ಏನು ಹೇಳ್ತೀರಾ ಮೇಡಮ್? ಚೆನ್ನಾಗಿತ್ತು ಊಟ. ಊಟ ನೆಟ್ಟಿಗೆ ಬಿದ್ದರೆ ಮುಂದಿನ ಪ್ರಯಾಣ ಬಾಡಿ ಸಖತ್ತಾಗಿ ಓಡುತ್ತೆ. ಈಗ ಹೆಂಗಿದ್ರು ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಬೇರೆ ಮಾಡೋದಿದೆ, ಅದಕ್ಕೂ ಶಕ್ತಿ ಬೇಕಿತ್ತು. ಸೊ ಒಳ್ಳೆ ಶಕ್ತಿ ಸಿಕ್ಕಿದೆ ಈಗ ನಮಗೆ. ಹಾ ಈ ಸ್ಟ್ರೆಚ್ ನೋಡಿದ್ರೆ ಒಳ್ಳೆ ನಾಗರಹೊಳೆ ಫಾರೆಸ್ಟಲ್ಲಿ ಇದ್ದಂಗಿಲ್ಲ. ಬಟ್ ಅದು ನಾಗರಹೊಳೆದ್ರದ್ದು ಡೆಸಿಡಿಯಸ್ ಫಾರೆಸ್ಟು. ಇಲ್ಲಿ ಸ್ವಲ್ಪ ಏನಂತಾರೆ, ನಿತ್ಯ ಹರಿದ್ವರ್ಣ, ಎವರ್ಗ್ರೀನ್ ಫಾರೆಸ್ಟ್. ಎಸ್, ನೇತ್ರಾವಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರ್ ಮಾಡಿ ಬರಬೇಕು. ಎಂಟ್ರ್ ಮಾಡಿ ಸಿಗೋಣಂತೆ. ಎಂಟ್ರೆನ್ಸಲ್ಲಿ ಒಟ್ಟು ಕಾರಿಗೆ 200 ರೂಪೀಸು ಪರ್ ಪರ್ಸನ್. ಎಂಟ್ರಿ ಫೀ 100 ರೂಪಿ. ಅದಾದಮೇಲೆ ನಮ್ಮ ಗೋಪ್ರೋ ಇದ್ದಿದ್ದರಿಂದ ವಿಡಿಯೋ ಇದಕ್ಕೆ ಅಂದ್ಬಿಟ್ಟು 50 ರೂಪೀಸು. ಟೋಟಲ್ ಆಗಿ 450 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಮೊಬೈಲಲ್ಲೇ ಶೂಟ್ ಮಾಡ್ಕೋತೀರಾ ಅಂತ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಇಲ್ವಂತೆ. ಬಟ್ ಈ ಥರದ್ದು ವಿಡಿಯೋ ಕ್ಯಾಮ್ರಾ ಎಲ್ಲ ಆಗಿರೋದಕ್ಕೆ ಇದನ್ನು ಪ್ರೊಫೆಷ್ನಲ್ ಕ್ಯಾಮ್ರಾ ಅಂತ ಅಂದ್ಬಿಟ್ಟು 50 ರೂಪಿ ತೊಗೋತಾರೆ. ಬಟ್ ಓಕೆ, ವಿ ಕ್ಯಾನ್ ಗಿವ್. ನಾವಂತೂ ಕೊಟ್ಟಿದ್ದೀವಿ. ನೀವು ಬರಬೇಕಿದ್ರೆ ಮುಂದಿಂದು ಹೇಗೆ ಅನ್ನೋದನ್ನು ನೀವು ಯೋಚನೆ ಮಾಡ್ಕೊಂಡು ಬನ್ನಿ. ಅಕಸ್ಮಾತಾಗಿ ನೀವು ಒಳಗಡೆಗೆ ಹೋಗಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಲ್ಲ ಅನ್ನೋದೆಲ್ಲ ಆದರೆ ಅವ್ರ ಹತ್ರ ನೀವು ಡೆಪಾಸಿಟ್ ಇಟ್ಬಿಟ್ಟು ಕ್ಯಾಮ್ರಾನ ವಾಪಸ್ ಬರ್ತಾ ನೀವು ತೊಗೊಂಡು ಹೋಗ್ಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಬರ್ತಾ ಇದ್ದಂಗೆ ಏನು ಸೂಪರ್ ಆಗಿದೆ ಅಂತ. ಹಾ ಯಾವ ವೈಲ್ಡ್ ಇದೆಯಂತ ಇಲ್ಲಿ? ಹುಲಿನ, ಇಲ್ಲಿ ಇದಿದೆ, ಗೋರ್ ಇದೆ, ಇಂಡಿಯನ್ ಗೋರು, ಚಿರತೆ, ಹುಲಿ, ಆಮೇಲೆ ಮೇನ್ ಆಗಿ ಇದು ಮಲ್ಬಾರ್ ಸ್ಕ್ವಿರಿಲ್. ಇಲ್ಲಿಂದ ಲೆಫ್ಟಿಗೆ ಹೋದರೆ ಮೈನಾಪಿ ವಾಟರ್ ಫಾಲ್ಸ್ ಅಂತ ಇದೆ. ಇದು ಆಲ್ಮೋಸ್ಟ್ ಒಂದು 4.5 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕು. ನಮ್ಗೆ ಅಷ್ಟೆಲ್ಲ ಇವಾಗ ಶಕ್ತಿ ಇಲ್ಲ, ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಫಾಲ್ಸ್ ಇದೆ, ಒಂದು 3 ಕಿಲೋಮೀಟ್ರ್ ದೂರದಲ್ಲಿ. ಅಲ್ಲಿಗೆ ಹೋಗೋಣ. ರೋಡ್ ನೋಡು ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ 2 ಕಡೆಗೂ ಹಳ್ಳ, ಮಧ್ಯದಲ್ಲಿ ಒಂದು ಸ್ವಲ್ಪ ದಿಬ್ಬ ಮಾಡಿಬಿಟ್ಟು ರೋಡ್ ಮಾಡಿರೋದು.
ಗಾಡಿನ ಇಲ್ಲಿ ಪಾರ್ಕ್ ಮಾಡಾಯಿತು. ಸೊ ಇದಿಷ್ಟು ಪಾರ್ಕಿಂಗಿಗೆ ವ್ಯವಸ್ಥೆ ಇದೆ. ಇಲ್ಲಿ ನೋಡ್ಕೊಳ್ಳೋದಕ್ಕೂ ಒಬ್ಬರು ಇರ್ತಾರೆ. ಅಲ್ಲಿ ಕೆಳಗಡೆಗೂ ನೋಡ್ಬೋದು, ಅಲ್ಲೂ ಸುಮಾರು ಗಾಡಿಗಳು ಪಾರ್ಕ್ ಆಗಿದೆ. ಇಲ್ಲಿಂದ ನಮ್ಮದು ಎಂಟ್ರಿ. ಈಗ ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ನಾವು ಟ್ರೆಕ್ ಮಾಡಬೇಕು. ಬನ್ನಿ ಇನ್ನು ಟ್ರೆಕ್ಕಿಂಗ್ ಶುರು ಮಾಡೋಣ. ದಿಸ್ ಈಸ್ ಕಾಲ್ಡ್ ಸಾವರಿ ಫಾಲ್ಸ್. ಸಾವರಿ ಸಾವರಿಯಾ ಅಂತ ಹಾಡು ಹೇಳಬೇಕು. सावरिया सावरिया मैं तो हुई बावरिया लेके मन उनके ना मोहरिया सावरी ಸಾಕು ಅಷ್ಟೇ ಆಯ್ತು. ಹಂಗೆ ಅಷ್ಟೇ ಬರೋದು. ಕೇಳೋಕ್ಕಾಗಲ್ಲ, ಈ ನೇಚರನ್ನೇ ಕೇಳ್ತೀನಿ ನಾನು. ಹ್ಯುಮಿಡಿಟಿಗೆ ಮುಖ ನೋಡಿ, ಒಳ್ಳೆ ಹಿಂಗೆ ತಿಂದು ಮಂಗನ ಥರ ಆಗಿದೆ ನಂದು. ಅಯ್ಯಮ್ಮ ಕುರಿಸ್ತಾ ಇದೆ. ಫಸ್ಟ್ ವ್ಯೂ ಆಫ್ ದ ಫಾಲ್ಸ್. ನಾವು ಅಂದ್ಕೊಳ್ಳೋದೊಂದು, ಆ ದೇವರು ಮಾಡೋದು ಒಂದು ಸರಿ ಇತ್ತು. ಕರೆಕ್ಟಾಗಿ ನಾವು ಕ್ಯಾಮ್ರಾ ಇದನ್ನೆಲ್ಲದನ್ನು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ವಿ. ಅಷ್ಟರಲ್ಲಿ ಮಳೆ ಶುರು ಆಗೋಯ್ತು. ಸೊ ಫುಲ್ ಒದ್ದೆ ಹಾಕ್ಕೊಂಡು ಬಂದಿದ್ದೀವಿ. ಈಗ ಬಂದುಬಿಟ್ಟು ಅಂತೂ ಕಾರಲ್ಲಿ ಬಂದು ಕೂತ್ವಿ. ಇನ್ನು ಮುಂದಕ್ಕೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನಿಗೆ ಹೋಗೋಣಂತೆ. ಬನ್ನಿ.